ಪೃಥ್ವಿ ಅಂಬಾನು ಒಳ್ಳೆ ನಟನೆ. ಪ್ರಮೋದ್ ಅಂತೂ ನೋಡಿದ್ರೆ ಸಿನಿಮಾದಲ್ಲಿ ಎಷ್ಟೋ ದಿನಗಳ ನಂತರ ದರ್ಶನ್ ಸರ್ ನೋಡಿದ್ರು ವೈಟು ಪರ್ಸನಾಲಿಟಿ ಆ ಫೈಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಇಷ್ಟ ಆಗುತ್ತೆ ಸಿನಿಮಾ. ಪ್ರೇಮಿಗಳ ದಿನಾಚರಣೆ ದಿನ ಈ ಸಿನಿಮಾ ರಿಲೀಸ್ ಆಗಿರೋದು ನಿಜವಾಗ್ಲೂ ಎಲ್ಲಾ ಪ್ರೇಮಿಗಳಿಗೆ, ಎಲ್ಲಾ ತಂದೆ ತಾಯಿಗಳಿಗೆ, ಎಲ್ಲಾ ಗಂಡ ಹೆಂಡತಿರಿಗೆ ಒಳ್ಳೆ ಸಿನಿಮಾ. ಎಲ್ಲಾ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡ್ಬೇಕು. ಈ ತರ ಫಿಲಂ ಬಂದು ಹಾಲೆ 5 ವರ್ಷದ ಮೇಲಾಗಿದೆ. ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇದೆ, ಲವ್ ಸೆಂಟಿಮೆಂಟ್ ಇದೆ. ಲವ್ ಅಲ್ಲಿ ಯಾಕೆ ಎಲ್ಲ ಆಗುತ್ತೆ ಅಂತ ನೋಡ್ತಿರುತ್ತೆ. ಈ ಫಿಲಂ ನೋಡೋದು ಯಾಕೆ ಎಲ್ಲ ಆಡಬಾರ್ದು, ನಾವು ಹೊಂದ್ಕೊಂಡು ಹೋಗ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲಾ ಯೂತ್ ಗಳು ಬಂದು ಫಿಲಂ ಚೆನ್ನಾಗಿ ನೋಡ್ಬೇಕು. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಜೂನಿಯರ್ ಹೊಸದಾಗಿ ಬಂದಿದ್ದಾರೆ. ಆದ್ರೆ ಯಾವುದೇ ಆಕ್ಟಿಂಗ್ ಕಡಿಮೆ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್ದು ಮತ್ತೆ ಪ್ರಮೋದ್ ಸರ್ ತುಂಬಾ ಚೆನ್ನಾಗಿದೆ. ನಾನು ಪ್ರಮೋದ್ ಸರ್ ಜೊತೆ ವರ್ಕ್ ಮಾಡಿರೋದು ಈ ಫಿಲಂ ಅಲ್ಲಿ ಆರ್ಟಿಸ್ಟ್ ಆಗಿ, ಹೀರೋಯಿನ್ ಫ್ರೆಂಡ್ ಆಗಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕಾಂಬಿನೇಷನ್ ಆಫ್ ಲವ್ ಅಂಡ್ ಲೈಫ್ ಸ್ಟೋರಿ. ಇಬ್ರದ್ದು ತುಂಬಾ ರೇರ್ ಈ ತರ ಮೂವಿ ಬರ್ತಾರೆ. ಆಫ್ಟರ್ ಲಾಂಗ್ ಬ್ಯಾಕ್ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋ ಮೂವಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡಿ ಕನ್ನಡ ಫಿಲಂ ನ ಬೆಳೆಸಿ ನಿಯರೆಸ್ಟ್ ಥಿಯೇಟರ್ ಹೋಗಿ ನೋಡಿ ರಿವ್ಯೂ ಕೊಡಿ. ತುಂಬಾ ಚೆನ್ನಾಗಿದೆ. ಲವ್ ಮಾಡ್ಕೊಂಡು ಆಯ್ತು ಅದೇ ತರ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಎರಡು ದೋಣಿ ತರ, ಅಂದ್ರೆ ಒಂದು ತಾಯಿ ಮೇಲೆ ಪ್ರೀತಿ, ಒಂದು ಹೆಂಡತಿ ಕಟ್ಕೊಂಡು ಹೆಂಡತಿ ಬಿಟ್ಟೋದಾಗ, ಅಂದ್ರೆ ಮಿಸ್ಕಮ್ಯುನಿಕೇಶನ್ ಇಂದ ಬಿಟ್ಟೋದಾಗ ಏನಾಗುತ್ತೆ ಪರಿಸ್ಥಿತಿ ಅನ್ನೋದನ್ನ, ಈಗ ಮದುವೆ ಆಗಕ್ ಮುಂಚೆ ಇರೋ ಲವ್ಗಳು, ಮದುವೆ ಆದ್ಮೇಲೆ ಇರೋ ಲವ್ಗಳು ಡಿಫ್ರೆನ್ಸ್ ಏನೋ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿದೆ ಇವತ್ತು. ಯಾಕಂದ್ರೆ ಇವತ್ತು ರಿಲೀಸ್ಗೆ ಪರ್ಫೆಕ್ಟ್ ಆಗಿರೋ ಸಿನಿಮಾ ಇದು. ಆಮೇಲೆ ಎಲ್ಲ ತಿಳ್ಕೊಬೇಕಾದಂತ ಸಿನಿಮಾ. ನಿಜವಾದ ಪ್ರೀತಿ ಏನು ಅನ್ನೋದು ಇದು ಸಿನಿಮಾ ತುಂಬಾ ಚೆನ್ನಾಗಿದೆ. ಸೆಂಟಿಮೆಂಟ್ ಚೆನ್ನಾಗಿದೆ, ಲೊಕೇಶನ್ ಚೆನ್ನಾಗಿದೆ. ಆಮೇಲೆ ಎಲ್ಲಾ ಕಲಾವಿದರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರ ನಿರ್ದೇಶಕರಂತೂ ಎಲ್ಲೋ ಬೋರ್ ಆಗದಂಗೆ ನೀಟಾಗಿ ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲ ನೋಡಿ ಕನ್ನಡ ಸಿನಿಮಾ ಬೆಳೆಸಿ.